ಇದೇ ಭಾಷೆ. ಉಳ್ಳಾಲ ಒಂದು ಸಣ್ಣ ಆದರೆ ಶಕ್ತಿಶಾಲಿ ರಾಜ್ಯ. ಉಳ್ಳಾಲ ಇಂದಿನ ಮಂಗಳೂರು ಹತ್ತಿರ ಇರುವ ಒಂದು ಸಣ್ಣ ಬಂದರು ನಗರ. ಆದರೆ ವ್ಯಾಪಾರದಿಂದ ಶ್ರೀಮಂತವಾದ ಈ ಊರು ಪೋರ್ಚುಗೀಸರ ಕಣ್ಣಿಗೆ ಬಿದ್ದಿತು. ಪೋರ್ಚುಗೀಸರು ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ತೆರಿಗೆ ಕೇಳಿದರು. ಆದರೆ ಅಬ್ಬಕ್ಕ ರಾಣಿ ಸ್ಪಷ್ಟವಾಗಿ ಹೇಳಿದರು, ಉಳ್ಳಾಲ ಸ್ವತಂತ್ರ ರಾಜ್ಯ, ನಾವು ಯಾರಿಗೂ ತಲೆಬಾಗುವುದಿಲ್ಲ. ಆರಂಭವಾದ ಹೋರಾಟ. ಪೋರ್ಚುಗೀಸರು ಕೋಪಗೊಂಡರು. ಅವರು ಉಳ್ಳಾಲದ ಮೇಲೆ ದಾಳಿ ನಡೆಸಿದರು. ಆದರೆ ಅವರಿಗೆ ಅಚ್ಚರಿ ಕಾದಿತ್ತು. ಅಬ್ಬಕ್ಕ ರಾಣಿ ಬಳಿ ದೊಡ್ಡ ಸೇನೆ ಇರಲಿಲ್ಲ, ಆದರೂ ತಂತ್ರಜ್ಞಾನ ಇತ್ತು, ಜನರ ಬೆಂಬಲ ಇತ್ತು, ಧೈರ್ಯ ಇತ್ತು. ರಾತ್ರಿ ಸಮಯದಲ್ಲಿ ಅಚ್ಚರಿದಾಳಿ ಮಾಡಿ ಅಬ್ಬಕ್ಕ ರಾಣಿ ಪೋರ್ಚುಗೀಸರನ್ನು ಸೋಲಿಸಿದರು. ಜನರ ರಾಣಿ. ಅಬ್ಬಕ್ಕ ರಾಣಿ ಅರಮನೆಯೊಳಗೆ ಮಾತ್ರ ಇರುವ ರಾಣಿಯಲ್ಲ. ಅವರು ಮೀನುಗಾರರನ್ನು ಸೇನೆಗೆ ಸೇರಿಸಿದರು, ರೈತರನ್ನು ಹೋರಾಟಕ್ಕೆ ಕರೆಸಿದರು, ಮಹಿಳೆಯರಿಗೂ ಧೈರ್ಯ ತುಂಬಿದರು. ಜನರು ಹೇಳಿದರು, ಇದು ನಮ್ಮ ರಾಣಿ, ನಮ್ಮ ಅಬ್ಬಕ್ಕ. ಮೋಸ ಮತ್ತು ಬಂಧನ. ಹಲವು ಬಾರಿ ಸೋತ ಪೋರ್ಚುಗೀಸರು ಕೊನೆಗೆ ಮೋಸದ ದಾರಿಯನ್ನು ಹಿಡಿದರು. ಒಂದು ಯುದ್ಧದ ನಂತರ ಅಬ್ಬಕ್ಕ ರಾಣಿಯನ್ನು ಬಂಧಿಸಿದರು. ಆದರೆ ಬಂಧನದಲ್ಲಿಯೂ ಅವರ ಧೈರ್ಯ ಕುಗ್ಗಲಿಲ್ಲ. ಕಾರಾಗೃಹದಲ್ಲಿಯೇ ಹೋರಾಟ ಮುಂದುವರಿಸಿ ಪೋರ್ಚುಗೀಸರಿಗೆ ಭಯ ಹುಟ್ಟಿಸಿದರು. ಕೊನೆಗೆ ವೀರವಾಗಿ ಪ್ರಾಣ ತ್ಯಾಗ ಮಾಡಿದರು. ಅಬ್ಬಕ್ಕ ರಾಣಿ ಇತಿಹಾಸದ ಅಮರ ಹೆಸರು. ಅಬ್ಬಕ್ಕ ರಾಣಿ ವಿದೇಶಿ ಶಕ್ತಿಗೆ ಎದುರಾಗಿ ನಿಂತ ಮೊದಲ ಮಹಿಳಾ ರಾಜರಲ್ಲೊಬ್ಬರು. ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಪ್ರತೀಕ. ಕರಾವಳಿ ಕರ್ನಾಟಕದ ಹೆಮ್ಮೆ. ಇಂದಿಗೂ ಉಳ್ಳಾಲದ ನೆಲದಲ್ಲಿ ಅಬ್ಬಕ್ಕ ರಾಣಿಯವರ ಹೆಸರು ಗಾಳಿಯಲ್ಲೂ ಕೇಳಿಸುತ್ತದೆ. ಅಂತಿಮ ಸಂದೇಶ. ನರೇಟರ್ ಭಾವನಾತ್ಮಕ ಧ್ವನಿ. ಅಬ್ಬಕ್ಕ ರಾಣಿ ನಮಗೆ ಕಲಿಸುವ ಪಾಠ ಒಂದೇ: ಶಕ್ತಿ ದೇಹದಲ್ಲಿಲ್ಲ, ಶಕ್ತಿ ಧೈರ್ಯದಲ್ಲಿ ಇದೆ. ಈ ಕಥೆಯನ್ನು ಆಧರಿಸಿ ಒಂದು ಸುಂದರವಾದ ಚಿತ್ರವನ್ನು ಇಮೇಜ್ ರಚಿಸಿಕೊಡಲೇ?